ಒಂದು ಕಡೆಗೆ ಹೋಟೆಲ್ಗಳಿಗೆ LPG ಅಂದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಮನೆಗಳಿಗೆ ಅಡುಗೆ ಮಾಡ್ತಕ್ಕಂಥ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಆಟೋ ಡ್ರೈವರ್ಗಳಾಗಿರ್ಬೋದು, ಬೇರೆ ಬೇರೆ ವಾಹನಗಳಿಗೆ LPG ಗ್ಯಾಸ್ನ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು. ಇದರ ನಡುವೆ ಈಗ ಇದರ ಪರಿಸ್ಥಿತಿಯನ್ನು ಲಾಭ ಪಡೆಯೋದಕ್ಕೆ ಬಂಕ್ನ ಮಾಲೀಕರು ಮುಂದಾಗಿದ್ದಾರೆ. ಆಟೋ ಗ್ಯಾಸ್ನ ಬಂಕ್ನ ಮಾಲೀಕರು ಏಕಾಏಕಿಯಾಗಿ ದರವನ್ನು ಏರಿಕೆ ಮಾಡಿರ್ತಕ್ಕಂಥ ಪರಿಣಾಮ ಯಾವ ರೀತಿ ಇದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಸಾಕಷ್ಟು ಆಟೋ ಡ್ರೈವರ್ಗಳಿಗೆ ಬಂಕ್ನ ಮಾಲೀಕರ ನಿರ್ಧಾರದಿಂದ ಒಂದು ರೀತಿ ಬರಸಿಡಿಲು ಬಡದಂತಾಗಿದೆ. ಯಾಕಾಗಿ ಅಂದರೆ 84 ರೂಪಾಯಿಗೆ 1 ಲೀಟರ್ ಇದ್ದ LPG ಗ್ಯಾಸ್ ಈಗ ಏಕಾಏಕಿ 95ಕ್ಕೆ ಏರಿಕೆ ಮಾಡಿದ್ದಾರೆ. ಅಂದರೆ ಒಂದೇ ದಿನಕ್ಕೆ 10 ರಿಂದ 11 ರೂಪಾಯಿ ದರವನ್ನು ಕೇವಲ 2-3 ಗಂಟೆಗಳ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಆಕ್ರೋಶ ಮತ್ತು ಜೊತೆಗೆ ಬೇಸರ ಆಗ್ತಾ ಇರತಕ್ಕಂಥದ್ದು ನೋಡ್ಬೋದು. ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಬಂದು ತಮ್ಮ ಆಟೋಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಬಳ್ಳಾರಿಯ ಮೋಕ ರಸ್ತೆಯಲ್ಲಿ ಇರ್ತಕ್ಕಂಥ ಗ್ಯಾಸ್ ಪ್ಲಸ್ ಎನ್ನುವ ಆಟೋ LPG ಬಂಕ್ನ ಮುಂದೆ ಇರತಕ್ಕಂಥ ಸದ್ಯದ ಪರಿಸ್ಥಿತಿ. ಸಾಕಷ್ಟು ಜನ ಬಡ ಡ್ರೈವರ್ಗಳು ಆಟೋಗಳನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಬೇಸರವಾಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಈ ರೀತಿಯಾಗಿ ಬಂಕ್ನ ಮಾಲೀಕರು ಮಾಡ್ತಕ್ಕಂಥ ನಿರ್ಧಾರಗಳು ಈಗ ಇವರಿಗೆ ಸಾಕಷ್ಟು ನೋವನ್ನು ತಂದಿರತಕ್ಕಂಥದ್ದು. ನನ್ನ ಜೊತೆ ಈಗ ಆಟೋ ಡ್ರೈವರ್ಗಳಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಣ್ಣ, ಏನು ಹೇಳ್ತೀರಾ? ಒಂದೇ ಸರಿಗೆ 10 ರೂಪಾಯಿ ರೇಟ್ ಜಾಸ್ತಿ ಆಗಿದೆ, ಜಂಪ್ ಆಗಿದೆ. ಏನು ಹೇಳ್ತೀರಾ? ನಾವು 64 ರೂಪಾಯಿಲಿದ್ದ ನಾವು ಹಾಕ್ಸ್ಕೊಳ್ತಿದ್ವಿ. ಒಂದೇ ಸಲ 74 ರೂಪಾಯಿ ಮಾಡಿದ್ರು. 74 ಮಾಡಿದ್ರಾಗ ಗ್ಯಾಸ್ ಹಾಕ್ಸ್ಕೊಳ್ತಿದ್ವಿ ಬಳ್ಳಾರಿಯಾಗ ಎಷ್ಟು 1 ಲಕ್ಷ ಆಟೋಗಳು ಇದ್ದಾವೆ. ಅದರಲ್ಲಿಂದ ನಾವು ಬದುಕತ್ತೀವಿ. ನೀವು ಇವರು 93 ರೂಪಾಯಿ ಒಂದೇ ಸಲ 10 ರೂಪಾಯಿ ಏರಿಸ್ಬಿಟ್ರೆ ನಾವು ಆಟೋದವ್ರು ಏನು ತಿನ್ಬೇಕು? ನಮ್ಮ ಮಕ್ಕಳು ಏನು ಸಾಕಬೇಕು? ಕರೆಂಟ್ ಬಿಲ್ ಏನು ಕಟ್ಟಬೇಕು? ರೋಡ್ ಟ್ಯಾಕ್ಸ್ ಏನು ಕಟ್ಟಬೇಕು? ಇವರೆಲ್ಲ ಒಂದೇ ಸಲ ಬಾಡಿಗೆ ಕಟ್ಟೋರು ಇರ್ತಾರೆ, ಸ್ವಂತ ಇರ್ತಾರೆ. ಅವ್ರ ಪರಿಸ್ಥಿತಿ ಹೆಂಗೆ? ಇವರು ಒಂದೇ ಸಲ ಪ್ರೈವೇಟು ಬಂಕ್ ಅಂತೇಳಿ ಒಂದೇ ಸಲ ಏರಿಸ್ಬಿಟ್ರು. ಇವರು ಆಟೋದವ್ರು ಏನು ಎದರ್ಲಿಂದ ತಿನ್ನಬೇಕು? ಮನೆ ಸಿಲಿಂಡ್ರ್ ಸಿಗವಲ್ದು. 2000 ರೂಪಾಯಿ ಮನೆ ಸಿಲಿಂಡ್ರು. 20 ದಿನ 30 ದಿನ ಆದರೆ ಸಿಲಿಂಡ್ರ್ ಬರೋದಿಲ್ಲ. ಕಟ್ಕ ಮೇಲೆ ಒಲೆ ಮಾಡ್ಕೊಂಡು ತಿಂತಿದ್ದಾರೆ. ಇವರು ಪರಿಸ್ಥಿತಿ ಹೆಂಗೆ? ಇವರು ಗ್ಯಾಸ್ ಕೊಡೋದಿಲ್ಲ ಅಂದರೆ ಗೌರ್ಮೆಂಟ್ ಯಾಕೆ ಇರೋದು? ಗೌರ್ಮೆಂಟ್ ಸಪೋರ್ಟ್ ನಮ್ಮ ಕಡೆ ಮಾಡಬೇಕು, ಅವ್ರ ಕಡೆ ಸಪೋರ್ಟ್ ಮಾಡೋದಲ್ಲ ಅದು. ಅಣ್ಣ, ನೀವೇನು ಹೇಳ್ತೀರಾ? ಏನು ಹೇಳ್ಬೇಕು ಸರ್? ಪರಿಸ್ಥಿತಿ ಭಾರಿ ದುರ್ಬಲವಾಗಿದೆ. 63 ರೂಪಾಯಿ 49 ಪೈಸೆ ಆದರೆ ಕೂಡ ಗ್ಯಾಸು ಮ್ಯಾಕ್ಸಿಮಮ್ ಅಂತ ಒಂದೇ ತಿಂಗಳಲ್ಲಿ 70 ರೂಪಾಯಿ 80 ರೂಪಾಯಿ ಏರಿಸ್ಬಿಟ್ರು. ಆದರೆ ಕೂಡ ಪಬ್ಲಿಕ್ಗೆ ನಾವು ಏನು ತೊಂದರೆ ಕೊಡಲಿದ್ದಂಗೆ ನಮ್ಮ ಕಷ್ಟನ ಅನುಭವಿಸ್ಕೊಂತ ಹಂಗೆ 15 ರೂಪಾಯಿ ಸೀಟು 10 ರೂಪಾಯಿ ಸೀಟ್ ನಾವು ನಡೆಸ್ತಾ ಇದ್ದೀವಿ. ದಯವಿಟ್ಟು ಇವಾಗ ಮುಂಜಾನೆವರೆಗೆ 80 ರೂಪಾಯಿ 84 ರೂಪಾಯಿ 10 ಪೈಸೆ ಇರೋ ಗ್ಯಾಸು ಇಮಿಡಿಯೇಟ್ಲಿ ಒಂದೇ 2 ಗಂಟೆನಲ್ಲಿ 93 ರೂಪಾಯಿ ಚೇಂಜ್ ಆದರೆ ನಾವು ಪಬ್ಲಿಕ್ನೇನು ಕೇಳಬೇಕು? ನಾವೇನು ತಿನ್ನಬೇಕು? ನಾವು ಯಾವ ಥರ ಗ್ಯಾಸ್ ಅಂತಾರೆ ಎಲ್ಲ ಬಾಡಿಗಳು ಹೆಂಗೆ ಕಟ್ಟಬೇಕು? ದಯವಿಟ್ಟು ಪಬ್ಲಿಕ್ಕನ್ನು ಕೇಳ್ಕೊತಾ ಇದ್ದೀವಿ. ಇವಾಗಲಿದ್ದಂಡ ನಾವು 20 ರೂಪೀಸ್ ಚಾರ್ಜ್ ಮಾಡಿದ್ರೆ ಅದಕ್ಕೊಂದು ಸ್ಟಿಕ್ಕರ್ ಹಚ್ತೀವಿ ನಾವು. ದಯವಿಟ್ಟು ನಮಗೊಂದು ನ್ಯಾಯ ಒದಗಿಸ್ಕೊಡಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಒಂದು ಕಡೆಗೆ ಹೋಟೆಲ್ಗಳಿಗೆ LPG ಅಂದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಮನೆಗಳಿಗೆ ಅಡುಗೆ ಮಾಡ್ತಕ್ಕಂಥ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಆಟೋ ಡ್ರೈವರ್ಗಳಾಗಿರ್ಬೋದು, ಬೇರೆ ಬೇರೆ ವಾಹನಗಳಿಗೆ LPG ಗ್ಯಾಸ್ನ ಸಮಸ್ಯೆ ಆಗ್ತಾ ಇರತಕ್ಕಂಥದ್ದು. ಇದರ ನಡುವೆ ಈಗ ಇದರ ಪರಿಸ್ಥಿತಿಯನ್ನು ಲಾಭ ಪಡೆಯೋದಕ್ಕೆ ಬಂಕ್ನ ಮಾಲೀಕರು ಮುಂದಾಗಿದ್ದಾರೆ. ಆಟೋ ಗ್ಯಾಸ್ನ ಬಂಕ್ನ ಮಾಲೀಕರು ಏಕಾಏಕಿಯಾಗಿ ದರವನ್ನು ಏರಿಕೆ ಮಾಡಿರ್ತಕ್ಕಂಥ ಪರಿಣಾಮ ಯಾವ ರೀತಿ ಇದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಸಾಕಷ್ಟು ಆಟೋ ಡ್ರೈವರ್ಗಳಿಗೆ ಬಂಕ್ನ ಮಾಲೀಕರ ನಿರ್ಧಾರದಿಂದ ಒಂದು ರೀತಿ ಬರಸಿಡಿಲು ಬಡದಂತಾಗಿದೆ. ಯಾಕಾಗಿ ಅಂದರೆ 84 ರೂಪಾಯಿಗೆ 1 ಲೀಟರ್ ಇದ್ದ LPG ಗ್ಯಾಸ್ ಈಗ ಏಕಾಏಕಿ 95ಕ್ಕೆ ಏರಿಕೆ ಮಾಡಿದ್ದಾರೆ. ಅಂದರೆ ಒಂದೇ ದಿನಕ್ಕೆ 10 ರಿಂದ 11 ರೂಪಾಯಿ ದರವನ್ನು ಕೇವಲ 2-3 ಗಂಟೆಗಳ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಆಕ್ರೋಶ ಮತ್ತು ಜೊತೆಗೆ ಬೇಸರ ಆಗ್ತಾ ಇರತಕ್ಕಂಥದ್ದು ನೋಡ್ಬೋದು. ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಬಂದು ತಮ್ಮ ಆಟೋಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಬಳ್ಳಾರಿಯ ಮೋಕ ರಸ್ತೆಯಲ್ಲಿ ಇರ್ತಕ್ಕಂಥ ಗ್ಯಾಸ್ ಪ್ಲಸ್ ಎನ್ನುವ ಆಟೋ LPG ಬಂಕ್ನ ಮುಂದೆ ಇರತಕ್ಕಂಥ ಸದ್ಯದ ಪರಿಸ್ಥಿತಿ. ಸಾಕಷ್ಟು ಜನ ಬಡ ಡ್ರೈವರ್ಗಳು ಆಟೋಗಳನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಬೇಸರವಾಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಈ ರೀತಿಯಾಗಿ ಬಂಕ್ನ ಮಾಲೀಕರು ಮಾಡ್ತಕ್ಕಂಥ ನಿರ್ಧಾರಗಳು ಈಗ ಇವರಿಗೆ ಸಾಕಷ್ಟು ನೋವನ್ನು ತಂದಿರತಕ್ಕಂಥದ್ದು. ನನ್ನ ಜೊತೆ ಈಗ ಆಟೋ ಡ್ರೈವರ್ಗಳಿದ್ದಾರೆ, ಅವ್ರು ಮಾತನಾಡ್ತೀನಿ.
ಅಣ್ಣ ಏನು ಹೇಳ್ತೀರಾ? ಒಂದೇ ಸರಿಗೆ 10 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಜಂಪ್ ಆಗಿದೆ. ಏನು ಹೇಳ್ತೀರಾ? ನಾವು 64 ರೂಪಾಯಿಲಿದ್ದ ನಾವು ಹಾಕ್ಸ್ಕೊಳ್ತಿದ್ವಿ. ಒಂದೇ ಸಲ 74 ರೂಪಾಯಿ ಮಾಡಿದ್ರು. 74 ಮಾಡಿದಾಗಲೇ ಗ್ಯಾಸ್ ಹಾಕ್ಸ್ಕೊಳ್ತಿದ್ವಿ ಬಳ್ಳಾರಿಯಾಗ ಎಷ್ಟು 1 ಲಕ್ಷ ಆಟೋಗಳಿದಾವೆ. ಅದರಲ್ಲಿಂದ ನಾವು ಬದುಕತ್ತೀವಿ. ನೀವು ಇವರು 93 ರೂಪಾಯಿ ಒಂದೇ ಸಲ 10 ರೂಪಾಯಿ ಏರಿಸ್ಬಿಟ್ರೆ ನಾವು ಆಟೋದವ್ರು ಏನು ತಿನ್ಬೇಕು? ನಮ್ಮ ಮಕ್ಕಳು ಏನು ಸಾಕ್ಬೇಕು? ಕರೆಂಟ್ ಬಿಲ್ ಏನು ಕಟ್ಟಬೇಕು? ರೋಡ್ ಟ್ಯಾಕ್ಸ್ ಏನು ಕಟ್ಟಬೇಕು? ಇವರೆಲ್ಲ ಒಂದೇ ಸಲ ಬಾಡಿಗೆ ಕಟ್ಟೋರು ಇರ್ತಾರೆ, ಸ್ವಂತ ಇರ್ತಾರೆ. ಅವ್ರ ಪರಿಸ್ಥಿತಿ ಹೆಂಗೆ? ಇವರು ಒಂದೇ ಸಲ ಪ್ರೈವೇಟು ಬಂಕ್ ಅಂತೇಳಿ ಒಂದೇ ಸಲ ಏರಿಸ್ಬಿಟ್ರು. ಇವರು ಆಟೋದವ್ರಿಗೆ ಏನು ಎದರ್ಲಿಂದ ತಿನ್ಬೇಕು? ಮನೆ ಸಿಲಿಂಡ್ರ್ ಸಿಗವಲ್ದು. 2000 ರೂಪಾಯಿ ಮನೆ ಸಿಲಿಂಡ್ರು. 20 ದಿನ 30 ದಿನ ಆದರೆ ಸಿಲಿಂಡ್ರ್ ಬರೋದಿಲ್ಲ. ಕಟ್ಗೆ ಮೇಲೆ ಒಲೆ ಮಾಡ್ಕೊಂಡು ತಿಂತಿದ್ದಾರೆ. ಇವರು ಪರಿಸ್ಥಿತಿ ಹೆಂಗೆ? ಇವರು ಗ್ಯಾಸ್ ಕೊಡೋದಿಲ್ಲ ಅಂದರೆ ಗೌರ್ಮೆಂಟ್ ಯಾಕೆ ಇರೋದು? ಗೌರ್ಮೆಂಟ್ ಸಪೋರ್ಟ್ ನಮ್ಮ ಕಡೆ ಮಾಡಬೇಕು, ಅವ್ರ ಕಡೆ ಸಪೋರ್ಟ್ ಮಾಡೋದಲ್ಲ ಅದು. ಓಕೆ ಅಣ್ಣ, ನೀವೇನು ಹೇಳ್ತೀರಾ? ಏನು ಹೇಳ್ತೀರಾ? ಏನು ಹೇಳ್ಬೇಕು ಸರ್, ಪರಿಸ್ಥಿತಿ ಭಾರಿ ದುರ್ಬಲವಾಗಿದೆ. 63 ರೂಪಾಯಿ 49 ಪೈಸೆ ಆದರೆ ಕೂಡ ಗ್ಯಾಸು ಮ್ಯಾಕ್ಸಿಮಮ್ ಅಂತ ಒಂದೇ ತಿಂಗಳಲ್ಲಿ 70 ರೂಪಾಯಿ 80 ರೂಪಾಯಿ ಏರಿಸ್ಬಿಟ್ರು. ಆದರೆ ಕೂಡ ಪಬ್ಲಿಕ್ಗೆ ನಾವು ಏನು ತೊಂದರೆ ಕೊಡಲಿದ್ದಂಗೆ ನಮ್ಮ ಕಷ್ಟನ ಅನುಭವಿಸ್ಕೊಂತ ಹಂಗೆ 15 ರೂಪಾಯಿ ಸೀಟು 10 ರೂಪಾಯಿ ಸೀಟ್ ನಾವು ನಡೆಸ್ತಾ ಇದ್ದೀವಿ. ದಯವಿಟ್ಟು ಇವಾಗ ಮುಂಜಾನೆವರೆಗೆ 80 ರೂಪಾಯಿ 84 ರೂಪಾಯಿ 10 ಪೈಸೆ ಇರೋ ಗ್ಯಾಸು ಇಮಿಡಿಯೇಟ್ಲಿ ಒಂದೇ 2 ಗಂಟೆನಲ್ಲಿ 93 ರೂಪಾಯಿ ಚೇಂಜ್ ಆದರೆ ನಾವು ಪಬ್ಲಿಕ್ನೇನು ಕೇಳಬೇಕು? ನಾವೇನು ತಿನ್ನಬೇಕು? ನಾವು ಯಾವ ಥರ ಗ್ಯಾಸ್ ಅಂತರ ಎಲ್ಲ ಬಾಡಿಗಳು ಹೆಂಗೆ ಕಟ್ಟಬೇಕು? ದಯವಿಟ್ಟು ಪಬ್ಲಿಕ್ಕನ್ನು ಕೇಳ್ಕೊತಾ ಇದ್ದೀವಿ. ಇವಾಗಲಿದ್ದಂಡ ನಾವು 20 ರೂಪೀಸ್ ಚಾರ್ಜ್ ಮಾಡಿದ್ರೆ ಅದಕ್ಕೊಂದು ಸ್ಟಿಕ್ಕರ್ ಹಚ್ತೀವಿ ನಾವು. ದಯವಿಟ್ಟು ನಮಗೊಂದು ನ್ಯಾಯ ಒದಗಿಸ್ಕೊಡಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಒಂದು ಕಡೆಗೆ ಹೋಟೆಲ್ಗಳಿಗೆ LPG ಅಂದರೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಮನೆಗಳಿಗೆ ಅಡುಗೆ ಮಾಡ್ತಕ್ಕಂಥ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಆಟೋ ಡ್ರೈವರ್ಗಳಾಗಿರ್ಬೋದು, ಬೇರೆ ಬೇರೆ ವಾಹನಗಳಿಗೆ LPG ಗ್ಯಾಸ್ನ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಈಗ ಇದರ ಪರಿಸ್ಥಿತಿಯನ್ನು ಲಾಭ ಪಡೆಯೋದಕ್ಕೆ ಬಂಕ್ನ ಮಾಲೀಕರು ಮುಂದಾಗಿದ್ದಾರೆ. ಆಟೋ ಗ್ಯಾಸ್ನ ಬಂಕ್ನ ಮಾಲೀಕರು ಏಕಾಏಕಿಯಾಗಿ ದರವನ್ನು ಏರಿಕೆ ಮಾಡಿರ್ತಕ್ಕಂಥ ಪರಿಣಾಮ ಯಾವ ರೀತಿ ಇದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಸಾಕಷ್ಟು ಆಟೋ ಡ್ರೈವರ್ಗಳಿಗೆ ಬಂಕ್ನ ಮಾಲೀಕರ ನಿರ್ಧಾರದಿಂದ ಒಂದು ರೀತಿ ಬರಸಿಡಿಲು ಬಡದಂತಾಗಿದೆ. ಯಾಕಾಗಿ ಅಂದರೆ 84 ರೂಪಾಯಿಗೆ 1 ಲೀಟರ್ ಇದ್ದ LPG ಗ್ಯಾಸ್ ಈಗ ಏಕಾಏಕಿ 95ಕ್ಕೆ ಏರಿಕೆ ಮಾಡಿದ್ದಾರೆ. ಅಂದರೆ ಒಂದೇ ದಿನಕ್ಕೆ 10 ರಿಂದ 11 ರೂಪಾಯಿ ದರವನ್ನು ಕೇವಲ 2-3 ಗಂಟೆಗಳ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಸಾಕಷ್ಟು ಆಕ್ರೋಶ ಮತ್ತು ಜೊತೆಗೆ ಬೇಸರ ಆಗ್ತಾ ಇರತಕ್ಕಂಥದ್ದು ನೋಡ್ಬೋದು. ಸಾಕಷ್ಟು ಜನ ಆಟೋ ಡ್ರೈವರ್ಗಳು ಬಂದು ತಮ್ಮ ಆಟೋಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಬಳ್ಳಾರಿಯ ಮೋಕ ರಸ್ತೆಯಲ್ಲಿ ಇರ್ತಕ್ಕಂಥ ಗ್ಯಾಸ್ ಪ್ಲಸ್ ಎನ್ನುವ ಆಟೋ LPG ಬಂಕ್ನ ಮುಂದೆ ಇರತಕ್ಕಂಥ ಸದ್ಯದ ಪರಿಸ್ಥಿತಿ. ಸಾಕಷ್ಟು ಜನ ಬಡ ಡ್ರೈವರ್ಗಳು ಆಟೋಗಳನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಬೇಸರವಾಗ್ತಾ ಇದ್ರೆ, ಇನ್ನೊಂದು ಕಡೆಗೆ ಈ ರೀತಿಯಾಗಿ ಬಂಕ್ನ ಮಾಲೀಕರು ಮಾಡ್ತಕ್ಕಂಥ ನಿರ್ಧಾರಗಳು ಈಗ ಇವರಿಗೆ ಸಾಕಷ್ಟು ನೋವನ್ನು ತಂದಿರತಕ್ಕಂಥದ್ದು. ನನ್ನ ಜೊತೆ ಈಗ ಆಟೋ ಡ್ರೈವರ್ಗಳಿದ್ದಾರೆ, ಅವ್ರು ಮಾತನಾಡ್ತೀನಿ. ಅಣ್ಣ, ಏನು ಹೇಳ್ತೀರಾ? ಒಂದೇ ಸರಿಗೆ 10 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಜಂಪ್ ಆಗಿದೆ. ಏನು ಹೇಳ್ತೀರಾ? ನಾವು 64 ರೂಪಾಯಿಲಿದ್ದ ನಾವು ಹಾಕ್ಸ್ಕೊಳ್ತಿದ್ವಿ. ಒಂದೇ ಸಲ 74 ರೂಪಾಯಿ ಮಾಡಿದ್ರು. 74 ಮಾಡಿದಾಗಲೇ ಗ್ಯಾಸ್ ಹಾಕ್ಸ್ಕೊಳ್ತಿದ್ವಿ ಬಳ್ಳಾರಿಯಾಗ ಎಷ್ಟು 1 ಲಕ್ಷ ಆಟೋಗಳಿದಾವೆ. ಅದರಲ್ಲಿಂದ ನಾವು ಬದುಕತ್ತೀವಿ. ಇವರು 93 ರೂಪಾಯಿ ಒಂದೇ ಸಲ 10 ರೂಪಾಯಿ ಏರಿಸ್ಬಿಟ್ರೆ ನಾವು ಆಟೋದವ್ರು ಏನು ತಿನ್ಬೇಕು? ನಮ್ಮ ಮಕ್ಕಳು ಏನು ಸಾಕ್ಬೇಕು? ಕರೆಂಟ್ ಬಿಲ್ ಏನು ಕಟ್ಟಬೇಕು? ರೋಡ್ ಟ್ಯಾಕ್ಸ್ ಏನು ಕಟ್ಟಬೇಕು? ಇವರೆಲ್ಲ ಒಂದೇ ಸಲ ಬಾಡಿಗೆ ಕಟ್ಟೋರು ಇರ್ತಾರೆ, ಸ್ವಂತ ಇರ್ತಾರೆ. ಅವ್ರ ಪರಿಸ್ಥಿತಿ ಹೆಂಗೆ? ಇವರು ಒಂದೇ ಸಲ ಪ್ರೈವೇಟು ಬಂಕ್ ಅಂತೇಳಿ ಒಂದೇ ಸಲ ಏರಿಸ್ಬಿಟ್ರು. ಇವರು ಆಟೋದವ್ರಿಗೆ ಏನು ಎದರ್ಲಿಂದ ತಿನ್ಬೇಕು? ಮನೆ ಸಿಲಿಂಡ್ರ್ ಸಿಗವಲ್ದು. 2000 ರೂಪಾಯಿ ಮನೆ ಸಿಲಿಂಡ್ರು. 20 ದಿನ 30 ದಿನ ಆದರೆ ಸಿಲಿಂಡ್ರ್ ಬರೋದಿಲ್ಲ. ಕಟ್ಗೆ ಮೇಲೆ ಒಲೆ ಮಾಡ್ಕೊಂಡು ತಿಂತಿದ್ದಾರೆ. ಇವರು ಪರಿಸ್ಥಿತಿ ಹೆಂಗೆ? ಇವರು ಗ್ಯಾಸ್ ಕೊಡೋದಿಲ್ಲ ಅಂದರೆ ಗೌರ್ಮೆಂಟ್ ಯಾಕೆ ಇರೋದು? ಗೌರ್ಮೆಂಟ್ ಸಪೋರ್ಟ್ ನಮ್ಮ ಕಡೆ ಮಾಡಬೇಕು, ಅವ್ರ ಕಡೆ ಸಪೋರ್ಟ್ ಮಾಡೋದಲ್ಲ ಅದು. ಓಕೆ ಅಣ್ಣ, ನೀವೇನು ಹೇಳ್ತೀರಾ? ಏನು ಹೇಳ್ತೀರಾ? ಏನು ಹೇಳ್ಬೇಕು ಸರ್, ಪರಿಸ್ಥಿತಿ
ಭಾರಿ ದುರ್ಬಲವಾಗಿದೆ. 63 ರೂಪಾಯಿ 49 ಪೈಸೆ ಆದರೆ ಕೂಡ ಗ್ಯಾಸು ಮ್ಯಾಕ್ಸಿಮಮ್ ಅಂತ ಒಂದೇ ತಿಂಗಳಲ್ಲಿ 70 ರೂಪಾಯಿ 80 ರೂಪಾಯಿ ಏರಿಸ್ಬಿಟ್ರು. ಆದರೆ ಕೂಡ ಪಬ್ಲಿಕ್ಗೆ ನಾವು ಏನು ತೊಂದರೆ ಕೊಡಲಿದ್ದಂಗೆ ನಮ್ಮ ಕಷ್ಟನ ಅನುಭವಿಸ್ಕೊಂತ ಹಂಗೆ 15 ರೂಪಾಯಿ ಸೀಟು 10 ರೂಪಾಯಿ ಸೀಟ್ ನಾವು ನಡೆಸ್ತಾ ಇದ್ದೀವಿ. ದಯವಿಟ್ಟು ಇವಾಗ ಮುಂಜಾನೆವರೆಗೆ 80 ರೂಪಾಯಿ 84 ರೂಪಾಯಿ 10 ಪೈಸೆ ಇರೋ ಗ್ಯಾಸು ಇಮಿಡಿಯೇಟ್ಲಿ ಒಂದೇ 2 ಗಂಟೆನಲ್ಲಿ 93 ರೂಪಾಯಿ ಚೇಂಜ್ ಆದರೆ ನಾವು ಪಬ್ಲಿಕ್ನೇನು ಕೇಳಬೇಕು, ನಾವೇನು ತಿನ್ನಬೇಕು, ನಾವು ಯಾವ ಥರ ಗ್ಯಾಸ್ ಅಂತಾರೆ ಎಲ್ಲ ಬಾಡಿಗಳು ಹೆಂಗೆ ಕಟ್ಟಬೇಕು. ದಯವಿಟ್ಟು ಪಬ್ಲಿಕ್ಕನ್ನು ಕೇಳ್ಕೊತಾ ಇದ್ದೀವಿ. ಇವಾಗಲಿದ್ದಂಡ ನಾವು 20 ರೂಪೀಸ್ ಚಾರ್ಜ್ ಮಾಡಿದ್ರೆ ಅದಕ್ಕೊಂದು ಸ್ಟಿಕ್ಕರ್ ಹಚ್ತೀವಿ ನಾವು. ದಯವಿಟ್ಟು ನಮಗೊಂದು ನ್ಯಾಯ ಒದಗಿಸ್ಕೊಡಿ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.